ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಾಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ಈಗ ಈ ಗ್ರೀನ್ ಪೀಸ್ ಇರ್ತಾವಲ್ಲ ಫ್ರೆಶ್ದು, ಅದರದ್ದು ಪರಾಟ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಎಷ್ಟು 4 ಕಪ್ನಷ್ಟು ಇದು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು. ಒಂದು 4 ಸ್ಪೂನ್ನಷ್ಟು ಮೈದಾ ಹಾಕಿಬಿಟ್ಟು ಅದಕ್ಕೆ ಜೀರಿಗೆ, ಓಂಕಾಳು, ಅರಿಶಿಣ, ಇಂಗು ಹಾಕಿ ಎಣ್ಣೆ ಹಾಕಿ ಈ ರೀತಿ ಚಪಾತಿ ಹದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೇ ಇದರಲ್ಲಿ ನೋಡಿ ಏನೇನು ಹಾಕಿದ್ದೀನಿ ಅಂದರೆ, ಗ್ರೀನ್ ಪೀಸು ಒಂದು 4 kg ಅಷ್ಟು, ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಇಂಗು, ಆಮೇಲೆ ಕೊತ್ತಂಬರಿ, ಕೊರಿಯಾಂಡರ್ ಲೀವ್ಸು, ಆಮೇಲೆ ಇದು ಜಿಂಜರು, ಉಪ್ಪು ಇಷ್ಟು ಹಾಕಿಬಿಟ್ಟು ಇದನ್ನು ನುಣ್ಣಗೆ ಈಗ ರುಬ್ಕೋತೀನಿ. ಮೊದಲು ನೋಡಿ ಈ ಥರ ಇಲ್ಲಿ ರುಬ್ಕೊಂಡಿದ್ದೀನಿ ಎಲ್ಲ ಹಾಕಿ. ಇದನ್ನೀಗ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಚ್ಚಿ ಇದನ್ನು ಇದ್ರದ್ದು ಹೂರ್ಣದ ಹದಕ್ಕೆ ತೊಗೊಂಡ್ಬರ್ತೀನಿ. ಇದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಇಂಗು ಹಾಕಿ ಇದನ್ನು ಹಾಕಿದ್ದೀನಿ. ಹಾಕಿದ್ದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಉದುರಿಸಿದ್ದೀನಿ. ಈಗ ಸ್ವಲ್ಪ ಇದು ಬೆಂದು ಇದು ತಳ ಬಿಡಬೇಕು, ಆಮೇಲೆ ಆರ್ಲಿಕ್ಕೆ ಇಡಬೇಕು. ಆವಾಗ ಅದು ಪರಾಟ ಮಾಡುವ ಹೂರ್ಣದ ಹದಕ್ಕೆ ಬರ್ತದೆ. ನೋಡಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಈಗ ನೋಡಿ ನಾನು ಪರಾಠ ಮಾಡ್ತಾಯಿದ್ದೀನಿ ವಟಾಣಿದು. ಇಲ್ಲಿ ನೋಡಿ ವಟಾಣಿ ಹೂರ್ಣ ಇದು ವಟಾಣಿ ಅದರದ್ದು ಕಣಕ ಇದು. ಈಗ ಒಂದು ಕಣಕ ಇದನ್ನು ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ, ಉಳ್ಳಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನು ಮಾಡ್ತೀನಿ, ಹೆಂಗೆ ಇದಕ್ಕೆ ಅದು ಹೋಳಿಗೆಗೆ ತುಂಬ್ತಾರಲ್ಲ ಅದೇ ರೀತಿ ಇದರಲ್ಲಿ ತುಂಬಿಬಿಟ್ಟು ಲಟ್ಟಿಸ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಆಗಿದೆ, ಎಷ್ಟು ಚೆನ್ನಾಗಿ ಆಗಿದೆ. ಈಸಿ ಮೆಥಡ್ ಇದು ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಇದನ್ನು ಹೂರ್ಣ ಒಳಗಡೆ ಇಟ್ಟು ಇದನ್ನು ಸುತ್ತಲೇ ಎತ್ತಿ ಮುದ್ಕದ ಮಾಡ್ತೀವಲ್ಲ ಆ ರೀತಿ ಅದನ್ನು ಮುಚ್ಕೊಂಡು ಆಮೇಲೆ ಲಟ್ಟಿಸ್ಬೇಕು. ಲಟ್ಟಿಸಿದ್ದೀನಿ ಇದನ್ನು, ಎಷ್ಟು ದೊಡ್ಡದಾಗಿ ಲಟ್ಟಿಸಿದ್ದೀನಿ ನಾನು. ನೀವು ಬೇಕಾದ ಚಿಕ್ಕ ಸೈಜು, ದೊಡ್ಡ ಸೈಜು ಬೇಕಾದ ಸೈಜ್ ಮಾಡ್ಕೊಬೋದು. ನಾನು ತೆಳುವಾಗಿ ಚೆಂದಾಗಿ ದೊಡ್ಡ ಸೈಜ್ ಮಾಡಿದ್ದೀನಿ ಇದನ್ನು. ಪರಾಠ ರೆಡಿ ಆಯಿತು. ತುಂಬ ಚೆನ್ನಾಗಿ ನೋಡಿ ಉಬ್ಬಿ ಬಂದಿವೆ, ಎಷ್ಟು ನೀಟಾಗಿ ಆಗಿವೆ. ಈ ರೀತಿ ನೀವು ಒಮ್ಮೆ ವಟಾಣಿದು ಮಿಕ್ಸರ್ ಗ್ರೈಂಡರ್ಗೆ ಹಾಕಿಬಿಟ್ಟು ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಕಪ್ಪಿನಷ್ಟು ಗೋಧಿ ಹಿಟ್ಟು, 4 ಸ್ಪೂನ್ನಷ್ಟು ಮೈದಾ ಹಾಕಿಬಿಟ್ಟು ಓಂಕಾಳು, ಜೀರಿಗೆ, ಆಮೇಲೆ ಉಪ್ಪು, ಇಂಗು ಹಾಕಿ ಕಣಕ ಒಂದು 4 ತಾಸು ತನಕ ಕಲಸಿಟ್ಟಿದ್ದೆ. ಆಮೇಲೆ ವಟಾಣಿ ಫ್ರೆಶ್ ವಟಾಣಿ ಒಂದು 1/4 ಕಿಲೋದಷ್ಟು, ಆಮೇಲೆ ಅದಕ್ಕೆ ಇದು ಉಪ್ಪು, ಇಂಗು, ಹಸಿಮೆಣಸಿನ್ಕಾಯಿ, ಇದು ಕೊತ್ತಂಬರಿ, ಅರಿಶಿಣ ಇಷ್ಟೆಲ್ಲ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೊಂಡಿಂದ ಅದನ್ನು ಒಗ್ಗರಣೆ ಹಾಕಿದೆ. ಅದಕ್ಕೆ ಒಗ್ಗರಣೆಯಲ್ಲಿ ಬಾಣಲೆ ಇಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ಇದೇನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದು 4 ಸ್ಪೂನಷ್ಟು ಕಡಲೆ ಹಿಟ್ಟು ಕುಡ್ಸ್ಕೊಂಡು ಅದು ತಳ ಬಿಡೋ ತನಕ ಅದು ಬಿಚ್ಚಿತು. ಆಮೇಲೆ ಅದನ್ನು ತೆಗೆದಿಟ್ಬಿಟ್ಟು ನಾನು ಏನು ಮಾಡಿದೆ, ಹೂರ್ಣ ಆಯ್ತದು. ಈಗ ಲಟ್ಟಿಸಿ ಈಗ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿವೆ, ತುಂಬ ಚೆನ್ನಾಗಿ ಬಂದಿವೆ.